ಎಲ್ಲಿಗೂ ನಮಸ್ಕಾರ. ಈಗಾಗಲೇ ಕಳೆದ 2 ಕ್ಲಾಸ್ಗಳಲ್ಲಿ ನಾವು 2024ರಲ್ಲಿ ನಡೆದಂತಹ PSI 545 ಪ್ರಶ್ನೆ ಪತ್ರಿಕೆಯನ್ನು ಡಿಕೋಡ್ ಮಾಡ್ತಾ ಬಂದ್ವಿ. ಸುಮಾರು 25 ಪ್ರಶ್ನೆಗಳನ್ನು ಈಗಾಗಲೇ ಡಿಕೋಡ್ ಮಾಡಿದ್ದೀವಿ. ಈ ಒಂದು ಸೆಷನ್ನಲ್ಲಿ ಮುಂದುವರೆದಂತಹ ಪ್ರಶ್ನೆಗಳನ್ನು ಡಿಕೋಡ್ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಬಟ್ ಬಿಫೋರ್ ದ್ಯಾಟ್ ಈ ವಿಡಿಯೋನ ನೀವು ಸಾಧ್ಯವಾದರೆ 1.5 ಅಥವಾ 2x ಸ್ಪೀಡಲ್ಲಿ ಇಟ್ಕೊಂಡು ನೋಡಿ, ಸೊ ದಟ್ ಆದಷ್ಟು ಬೇಗ ನೀವು ಮ್ಯಾಕ್ಸಿಮಮ್ ವಿಷಯಗಳನ್ನು ಗ್ರಾಸ್ಪ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಓವರ್ ನಮ್ಮ ಕಳೆದ 2 ವಿಡಿಯೋಗಳಲ್ಲಿ ನಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನು ಬಂತು ಅಂತ ಹೇಳಿದ್ರೆ, ಕ್ವೆಶನ್ಸ್ನ ಆಸ್ ಇಟ್ ಈಸ್ ಪ್ರೆಡಿಕ್ಟ್ ಮಾಡಕ್ ಆಗದೆ ಇದ್ರೂ ಕೂಡ ಯಾವುದೇ ಎಕ್ಸಾಮ್ ಆಗಿರ್ಬೋದು, UPSC, SSC, RRB ಅಥವಾ PSI, ಪೊಲೀಸ್ ಕಾನ್ಸ್ಟೇಬಲ್, KS, ಯಾವುದೇ ಪ್ರಶ್ನೆ ಪತ್ರಿಕೆ ಆಗಿರಲಿ ಅಥವಾ ಯಾವುದೇ ಒಂದು ಪರೀಕ್ಷೆ ಆಗಿರಲಿ, ನಾವು ಏನು ಮಾಡ್ಬೋದು ಅಂದರೆ ಅಟ್ಲೀಸ್ಟ್ ಇಂಪಾರ್ಟೆಂಟ್ ರಿಪಿಟೇಟಿವ್ ಥೀಮ್ಸ್, ಪದೇ ಪದೇ ರಿಪೀಟ್ ಆಗ್ತಾ ಇರತಕ್ಕಂತಹ ಥೀಮ್ಸ್ಗಳನ್ನು, ಅದು ಸಬ್ಜೆಕ್ಟ್ಸ್ ಆದರೂ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆದರೂ ಆಗಿರ್ಬೋದು, ಅವುಗಳನ್ನು ಐಡೆಂಟಿಫೈ ಮಾಡಿಕೊಂಡು ಅದರ ಜೊತೆಗೆ ಸುಮಾರು 3 ರಿಂದ 5 ವರ್ಷಗಳ ಪ್ರೀವಿಯಸ್ ಇಯರ್ UPSC, SSC, RRB ಪ್ರಶ್ನೆ ಪತ್ರಿಕೆಗಳನ್ನು ಜೊತೆಗೆ KPSC ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿದ್ರೆ ನಾವು ಆ ಒಂದು ಪರೀಕ್ಷೆಯಲ್ಲಿ, ಅದು ಎಸ್ಪೆಷಲಿ MCQ ಬೇಸ್ಡ್ ಪರೀಕ್ಷೆಯಲ್ಲಿ ಸಕ್ಸಸ್ಸನ್ನು ಕಾಣ್ಬೋದು ಅಂತ ಅರ್ಥ ಮಾಡ್ಕೊಂಡಿದ್ವಿ. ಸೊ ಅದರ ಮುಂದುವರಿದ ಭಾಗವಾದಂತಹ ಈ ಒಂದು ವಿಡಿಯೋದಲ್ಲಿ ನಾವು ಕ್ವಶನ್ ನಂಬರ್ 26 ಇಂದ ಸ್ಟಾರ್ಟ್ ಮಾಡೋಣ. ನಾವೇನು ಐಡೆಂಟಿಫೈ ಮಾಡ್ತಾ ಇದ್ವಿ, ಕ್ವಶನ್ಸ್ ಡಿಫಿಕಲ್ಟಿ ಲೆವೆಲ್ ಅನ್ನು ನೋಡ್ತಾ ಇದ್ವಿ, ಅದರ ಜೊತೆಗೆ ಆ ಕ್ವಶನ್ ಅನ್ನ ನಾವು ಅಟೆಂಡ್ ಮಾಡಬಹುದಿತ್ತು ಇಲ್ವೋ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೊತಾ ಇದ್ವಿ. ಸೊ ಫಾರ್ ಎಕ್ಸಾಂಪಲ್, ಈಗ ಕ್ವಶನ್ ನಂಬರ್ 26, ಮಲಿಕ್ ಇ ಮೈದಾನ್, ದಿ ಲಾರ್ಜೆಸ್ಟ್ ಮಿಡಿವಲ್ ಕ್ಯಾನನ್ ಇನ್ ದಿ ವರ್ಲ್ಡ್ ಈಸ್ ಲೊಕೇಟೆಡ್ ಇನ್ ವಿಚ್ ಪ್ಲೇಸ್? ಈ ಮಲಿಕ್ ಇ ಮೈದಾನ್ ಅನ್ನೋದು, ಇದನ್ನ ಲಾರ್ಡ್ ಆಫ್ ಬ್ಯಾಟಲ್ ಫೀಲ್ಡ್ ಅಂತ ಕೂಡ ಕರೀತಾರೆ. ಇದು ಈ ಕೆಳಗಿನ ಯಾವ ಸ್ಥಳದಲ್ಲಿ ಅಥವಾ ಸ್ಥಳಗಳಲ್ಲಿ ಸ್ಥಿತವಾಗಿದೆ ಅಥವಾ ಸ್ಥಿತಗೊಂಡಿದೆ ಅಂತ ಕೇಳ್ತಾ ಇದ್ದಾರೆ. ರೈಟ್ ಆನ್ಸರ್ ಇಸ್ ವಿಜಯಪುರ. ಈ ಪ್ರಶ್ನೆನ ನಾವು ಈ ಈಸಿ, ಮೀಡಿಯಂ, ಡಿಫಿಕಲ್ಟ್ ಅನ್ನೋ ಒಂದು 3 ಆಯಾಮಗಳೇನಿದಾವೆ ಅದರಲ್ಲಿ ಡಿಫಿಕಲ್ಟ್ ಅನ್ನೋ ಒಂದು ಭಾಗದಲ್ಲಿ ಪ್ಲೇಸ್ ಮಾಡೋಣ. ಯಾಕಂದ್ರೆ ನಾವು ಎಷ್ಟೇ ಮಿಡಿವಲ್ ಹಿಸ್ಟ್ರಿ ಅಥವಾ ಮಧ್ಯಯುಗೀನ ಇತಿಹಾಸ ಓದಿದ್ರು ಕೂಡ ಇಂತಹ ಪ್ರಶ್ನೆಗಳು, ಅದು ಎಸ್ಪೆಷಲಿ ಫ್ಯಾಕ್ಟ್ ಬೇಸ್ಡ್ ಪ್ರಶ್ನೆಗಳನ್ನ ಉತ್ತರ ಮಾಡುವಾಗ ಕನ್ಫ್ಯೂಸ್ ಆಗೋದು ಸಹಜ. ಹಾಗಾಗಿ ಇಂಥ ಪ್ರಶ್ನೆಗಳನ್ನ ನಾನು ಮುಂಚೆನೇ ಹೇಳಿದೆ, ಫಸ್ಟ್ ಕ್ಲಾಸಲ್ಲೇ ಹೇಳಿದ್ದೆ, ನಾವು ಒಂದು ಎಕ್ಸಾಮನ್ನು ಪಾಸ್ ಆಗಬೇಕಾದ್ರೆ ಬರೀ ಡಿಫಿಕಲ್ಟ್ ಕ್ವಶನ್ಸ್ ಮೇಲೆ ಮಾತ್ರ ಫೋಕಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ನಾನು ಹೇಳಿದೆ, ಈ ಒಂದು ಪರೀಕ್ಷೆಯಲ್ಲಿ PSI 545 ಅಲ್ಲಿ GM ಕ್ಯಾಂಡಿಡೇಟ್ ಆಗಿದ್ರೆ ನಿಮಗೆ ನೆಟ್ 70 ಪೇಪರ್ 2 ಇಂದ MCQ ಬೇಸ್ಡ್ ಏನಿತ್ತು, ಔಟ್ ಆಫ್ 100 ಕ್ವಶನ್ಸ್ 70 ಪ್ರಶ್ನೆಗಳು ಸರಿಯಾಗಿದ್ರೆ ನಿಮಗೆ ಈ ಒಂದು ಕ್ವಾಲಿಫೈ ಆಗಲಿಕ್ಕೆ ಸಹಕಾರಿ ಆಗ್ತಾ ಇತ್ತು. ಸೊ ಹಾಗಾಗಿ ನಾವು ಈ ಎಕ್ಸಾಮ್ ಪಾಸ್ ಆಗಬೇಕು ಅಂದರೆ ಈಸಿ ಮತ್ತು ಮಾಡರೇಟ್ ಕ್ವಶನ್ಸ್ಗಳ ಮೇಲೆ ಫೋಕಸ್ ಮಾಡಬೇಕೇ ವಿನಃ ಯಾವುದೇ ಕಾರಣಕ್ಕೂ ಡಿಫಿಕಲ್ಟ್ ಕ್ವಶನ್ಸ್ ಮೇಲೆ ಫೋಕಸ್ ಮಾಡಿ ಅಲ್ಲಿ ಅದರಿಂದ ನಾವು ಡಿಪ್ರೆಸ್ ಆಗಿ ಅಥವಾ ಡಿಸ್ಟರ್ಬ್ ಆಗಿ ಇಡೀ ಪರೀಕ್ಷೆನ ಹಾಳು ಮಾಡ್ಕೊಳ್ಬಾರ್ದು. ರೈಟ್? ಸೊ ಇದನ್ನ ಡಿಫಿಕಲ್ಟ್ ಕ್ವಶನ್ ಅಂತ ಮಾರ್ಕ್ ಮಾಡ್ತಾ ಇದ್ದೀನಿ, ನಿಮ್ಗೆ ಗೊತ್ತಿಲ್ಲದೆ ಇದ್ರೂ ಸಹ ಇಟ್ಸ್ ಓಕೆ, ನೋ ಇಶ್ಯೂಸ್, ಫೈನ್. ಸೊ ಇದನ್ನ ಯಾಕೆ ಕೇಳಿದ್ರು ಅಂತ ಕೇಳಿದ್ರೆ, ಇಲ್ಲಿ ಮಲ್ಟಿಪಲ್ ಥಿಂಗ್ಸ್ ಇದಾವೆ. ಏನು? ಮೊದಲನೇದಾಗಿ 2023ರ ಒಂದು ಇಂಡಿಯನ್ ಎಕ್ಸ್ಪ್ರೆಸ್ ಆರ್ಟಿಕಲ್ ಬಂದಿತ್ತು. ಅದರಲ್ಲಿ 10 ವರ್ಲ್ಡ್ಸ್ ಬಿಗ್ಗೆಸ್ಟ್ ಕೆನಾನ್ಸ್ ಅಂತ ಕೊಟ್ಬಿಟ್ಟು ಅದರಲ್ಲಿ ಈ ಮಲಿಕ್ ಇ ಮೈದಾನ್ ಅಂತ ಕೊಟ್ಟಿದ್ರು. ಇದು ಬಿಜಾಪುರ್ ಇಂಡಿಯಾದಲ್ಲಿದೆ ಅಂತ ಹೇಳಿದ್ರು. ಬಟ್ ಸರ್, ಒಂದು ನ್ಯೂಸ್ ಪೇಪರ್ ರೆಗ್ಯುಲರ್ ಆಗಿ ಓದ್ಬೋದು ಅಥವಾ 2 ಓದ್ಬೋದು. ನೀವು ತುಂಬಾ ಸೀರಿಯಸ್ ಆಸ್ಪಿರೆಂಟ್ ಆಗಿದ್ಕೊಂಡು ತುಂಬಾ ಟೈಮ್ ಇತ್ತು, ಅಥವಾ ನೀವು ಯು ಆರ್ ಪ್ಯಾಷನೇಟ್ ಅಬೌಟ್ ರೀಡಿಂಗ್ ಅಂತ ಹೇಳಿದ್ರೆ 2 ನ್ಯೂಸ್ ಪೇಪರ್ ಓದ್ಬೋದು. ಹಾಗಾದ್ರೆ ಈ 2 ನ್ಯೂಸ್ ಪೇಪರ್ ಯಾವ್ದಾಗಿರುತ್ತೆ? ಒಬ್ಬ ಆಸ್ಪಿರೆಂಟ್ಗೆ, ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರತಕ್ಕಂತಹ ಆಸ್ಪಿರೆಂಟು ಒಂದು ಪ್ರಜಾವಾಣಿ ಓದ್ಬೋದು, ಮತ್ತೊಂದು ದಿ ಹಿಂದೂ ಓದ್ಬೋದು. ಇಂಡಿಯನ್ ಎಕ್ಸ್ಪ್ರೆಸ್ ಯಾರು ಯೂಶಲಿ ಓದಲ್ಲ. ಹಾಗಾಗಿ ಇದು ಬಂದಿದ್ರು ಕೂಡ ಮೋಸ್ಟ್ ಆಫ್ ದಿ ಆಸ್ಪಿರೆಂಟ್ಸ್ ಇನ್ಕ್ಲೂಡಿಂಗ್ ಮೀ, ನಂತರ ನಿಮ್ಮ ತರ ಆಸ್ಪಿರೆಂಟ್ಸ್ ಓದಿರಲ್ಲ. ಸೊ ಹಾಗಾಗಿ ದಿಸ್ ಕ್ವಶನ್ ಕ್ಯಾನ್ ಬಿ ಸ್ಕಿಪ್ ಮಾಡ್ಬೋದು. ಅದ್ರ ಜೊತೆಗೆ ಮತ್ತೊಂದೇನಪ್ಪ ಅಂದ್ರೆ, ಒಂದು ಕಿವಿ ಮಾತು, ಈ ತರ ಮಾನ್ಯುಮೆಂಟ್ಗಳ ಮೇಲೆ ಅಥವಾ ಪ್ರಸಿದ್ಧ ಸ್ಥಳಗಳ ಮೇಲೆ ಅಥವಾ ಒಂದು ಇಂಪಾರ್ಟೆಂಟ್ ಪ್ಲೇಸಸ್ ಮೇಲೆ, ಅದು ಕಲ್ಚರಲಿ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಪ್ಲೇಸಸ್ ಮೇಲೆ ಪದೇ ಪದೇ ಪ್ರಶ್ನೆಗಳು ಬರುವುದು ಸಹಜ. ಹಾಗಾದ್ರೆ ಇದಕ್ಕೆ ಬೆಸ್ಟ್ ಸೋರ್ಸ್ ಯಾವುದು? incredible.gov.in ಅಂತ ಹೇಳ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ವೆಬ್ಸೈಟ್ ಇದೆ. ಇದು ಭಾರತದ ಆರ್ಟ್ ಅಂಡ್ ಕಲ್ಚರ್, ಕಲೆ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಒಂದು ವೆಬ್ಸೈಟು. ಅದರಲ್ಲಿ ಹೋದ್ರೆ ನೀವು ಸ್ಟೇಟ್ ವೈಸ್, ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕಕ್ಕೆ ಬಂದ್ರೆ ಕರ್ನಾಟಕದ ನಾರ್ತ್ ಅಲ್ಲಿ, ಸೌತ್ ಅಲ್ಲಿ, ಈಸ್ಟ್ ಅಲ್ಲಿ, ವೆಸ್ಟ್ ಅಲ್ಲಿ ಇರ್ತಕ್ಕಂಥ ಪ್ರಮುಖ ಸ್ಥಳಗಳ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಸೊ ಆ PDF ಅನ್ನ ಡೌನ್ಲೋಡ್ ಮಾಡಿಕೊಂಡು ಜಸ್ಟ್ ಒಂದು ಕಣ್ಣಾಡಿಸಿದ್ರೆ ನೀವು ಫಾರ್ ಶೋರ್ ಒಂದು ಪ್ರಶ್ನೆ ಯಾವುದೇ ಪರೀಕ್ಷೆ ಆಗಿರಲಿ ಬಂದೇ ಬರುತ್ತೆ, ಎಸ್ಪೆಷಲಿ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಪರೀಕ್ಷೆ. ರೈಟ್? ಅದರಲ್ಲಿ ಈ ಮಲಿಕ್ ಇ ಮೈದಾನ್ ಅಥವಾ ಲಾರ್ಡ್ ಆಫ್ ದಿ ಬ್ಯಾಟಲ್ ಫೀಲ್ಡ್ ಅಂತ ಏನ್ ಕರೀತಾರೆ, ಇದನ್ನ ಆದಿಲ್ ಶಾಹಿ ಡೈನೆಸ್ಟಿ ಅವರು ನಿರ್ಮಾಣ ಮಾಡಿದ್ರು. ಇದು ವಿಜಯನಗರ ಎಂಪೈರ್ ಅಗೇನ್ಸ್ಟ್ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಇದನ್ನ ಬಳಸಿದ್ರು ಅಂತ ಹೇಳ್ಬಿಟ್ಟು ಸೊ ಇದನ್ನ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ
ಮೆನ್ಷನ್ ಮಾಡಿದ್ರು ಕೂಡ ಸುಮಾರು ಜನಕ್ಕೆ ಇಷ್ಟೊಂದು ಡೀಟೇಲ್ಡ್ ಆಗಿ ಓದಿ ಅದನ್ನ ಆನ್ಸರ್ ಮಾಡುವಂತಹ ಒಂದು ಏನೋ ಕಾಮನಾಲಿಟಿ ಇರಲ್ಲ. ಹಾಗಾಗಿ ಇದನ್ನ ಡಿಫಿಕಲ್ಟ್ ಕ್ವಶನ್ ಅಂತ ನಾವು ಫ್ರೇಮ್ ಮಾಡಬಹುದು. ಫೈನ್. ನೆಕ್ಸ್ಟ್ ಕ್ವಶನ್, ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕ್ಯಾನ್ ನಾಮಿನೇಟ್. ಇಲ್ಲಿ ಪ್ರೆಸಿಡೆಂಟ್ ಅನ್ನೋ ಒಂದು ಟಾಪಿಕ್ ಕೂಡ ಬರುತ್ತೆ, ಮತ್ತೆ ರಾಜ್ಯಸಭಾ ಅನ್ನೋ ಟಾಪಿಕ್ ಕೂಡ ಬರುತ್ತೆ. ಕಾಂಪೋಸಿಷನ್ ಆಫ್ ರಾಜ್ಯಸಭಾ, ಅಪ್ಪರ್ ಹೌಸ್ ಅಂತ ಏನ್ ಕರಿತೀವಿ, ಈ ಮೇಲ್ಮನೆಯಲ್ಲಿ ಇರ್ತಕ್ಕಂತಹ ಸದಸ್ಯರು ಒಟ್ಟು ಸಂಖ್ಯೆ ಎಷ್ಟು, ಇದರಲ್ಲಿ ಇಂಡೈರೆಕ್ಟ್ ಆಗಿ ಎಲೆಕ್ಟ್ ಆಗೋರು ಎಷ್ಟು, ಡೈರೆಕ್ಟ್ ಆಗಿ ಎಲೆಕ್ಟ್ ಆಗೋರು ಎಷ್ಟು, ಮತ್ತೆ ನಾಮಿನೇಟ್ ಆಗೋರು ಎಷ್ಟು, ನಾಮಿನೇಟ್ ಯಾರು ಮಾಡ್ತಾರೆ, ಈ ರೀತಿಯಾದಂತಹ ಬೇಸಿಕ್ ಅಂಶಗಳನ್ನ ಓದಿರ್ತೀವಿ. ಎಸ್ ಆರ್ ನೋ? ಹೌದಲ್ವಾ? ಸೊ ಹಾಗಾಗಿ ಇದನ್ನ ರಿಪಿಟೇಟಿವ್ ಥೀಮ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ ನಾನು ಎರಡು ಪ್ರಶ್ನೆ ಪತ್ರಿಕೆಗಳನ್ನ ತಗೊಂಡಿದ್ದೀನಿ. ಒಂದು SSC CHSL 2020, ಮತ್ತೊಂದು RRB ಕ್ವಶನ್ ಪೇಪರ್ 2023. ಎರಡರಲ್ಲೂ ಕೂಡ ಸಿಮಿಲರ್ ಕ್ವಶನ್ ಬಂದಿತ್ತು. ಹಾಗಾಗಿ ಪಾಲಿಟಿಯಲ್ಲಿ ಅಥವಾ ಭಾರತದ ಸಂವಿಧಾನದಲ್ಲಿ ಇಂತಹ ಒಂದು ಪ್ರಶ್ನೆಗಳನ್ನ ನಾವು ಥೀಮ್ ಮೇಲೆ ಅಥವಾ ಇಂಪಾರ್ಟೆಂಟ್ ಟಾಪಿಕ್ ಮೇಲೆ ಪದೇ ರಿಪೀಟ್ ಆಗುವಂತಹ ಪ್ರಶ್ನೆಗಳು ಅಂತ ಕರಿಬಹುದು. ಹಾಗಾಗಿ ಈ ಒಂದು ಪ್ರಶ್ನೆನ ಈಸಿ ಅಂತ ನಾನು ಕ್ಲಾಸಿಫೈ ಮಾಡ್ತಾ ಇದ್ದೀನಿ. ಎಸ್ ಆರ್ ನೋ? ಯಾರು ಅಗ್ರಿ ಮಾಡ್ತಾ ಇದಾರೆ ಒಂದು ಥಮ್ಸ್ ಅಪ್ ಆದ್ರೂ ಹಾಕಿ ಕಮೆಂಟ್ ಬಾಕ್ಸ್ ಅಲ್ಲಿ, ಅಥವಾ ಎಸ್ ಅಂತಾದ್ರೂ ಹಾಕಿ. ರೈಟ್. ಸೇಮ್ ಪ್ರಶ್ನೆನ 2020 SSC MTS ಅಲ್ಲಿ ಕೂಡ ಕೇಳಲಾಗಿತ್ತು. ರೈಟ್. ಸೊ ಇಲ್ಲಿ ಏನ್ ಕೇಳಿದ್ದಾರೆ, ದಿ ಪ್ರೆಸಿಡೆಂಟ್ ಕ್ಯಾನ್ ನಾಮಿನೇಟ್ ಹೌ ಮೆನಿ ಮೆಂಬರ್ಸ್ ಅಂತ ಕೇಳಿದ್ದಾರೆ. ಅದೇ ರೀತಿ ಬೇರೆ ಇದರಲ್ಲಿ ಯಾವ ತರ ಕೇಳಿದ್ದಾರೆ ನೋಡಿ, ಎಷ್ಟು ಜನ. SSC CHSL ಕ್ವಶನ್ ಪೇಪರ್ ಅಲ್ಲಿ ಎಕ್ಸಾಕ್ಟ್ ಕ್ವಶನ್ ಕೇಳಿದ್ದಾರೆ. ಅದೇ ಯಾವ್ದ್ರಲ್ಲಿ RRB NTPC ಅಲ್ಲಿ ದಿ ಪ್ರೆಸಿಡೆಂಟ್ ನಾಮಿನೇಟ್ಸ್, ಇಲ್ಲೂ ಕೂಡ ಸೇಮ್ ಕ್ವಶನ್, ಎಷ್ಟು ಜನ ನಾಮಿನೇಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಈ SSC MTS 2020 ಕ್ವಶನ್ ಪೇಪರ್ ಅಲ್ಲಿ ದಿ ಪ್ರೊಸೀಜರ್ ಫಾರ್ ನಾಮಿನೇಷನ್ ಕೇಳಿದ್ದಾರೆ. ರೈಟ್. ಸೊ ಟಾಪಿಕ್ ರಿಮೇನ್ಸ್ ದ ಸೇಮ್, ಇನ್ನು ಥೀಮ್ ಮಾತ್ರ ಬದಲಾವಣೆ ಆಗುತ್ತಾ ಇರುತ್ತೆ. ಥೀಮ್ ರಿಮೇನ್ಸ್ ದ ಸೇಮ್, ಕೇಳುವಂತಹ ಅಪ್ರೋಚ್ ಬದಲಾವಣೆ ಆಗ್ತಾ ಇರುತ್ತೆ. ನೆಕ್ಸ್ಟ್, ಮ್ಯಾಚ್ ದಿ ಲಿಸ್ಟ್ 1 ವಿತ್ ಲಿಸ್ಟ್ 2 ಅಂಡ್ ಸೆಲೆಕ್ಟ್ ದಿ ಕರೆಕ್ಟ್ ಆನ್ಸರ್. ಯಾವುದು? ಜುಡಿಷಿಯರಿ ಅಂತ ಬಂದಾಗ ಅಥವಾ ನ್ಯಾಯಾಂಗ ವ್ಯವಸ್ಥೆ ಅಂತ ಬಂದಾಗ, ಇಂಡಿಯಾ ಹ್ಯಾಸ್ ಗಾಟ್ ಇಂಟಿಗ್ರೇಟೆಡ್ ಜುಡಿಷಿಯರಿ. ಡಿವೈಡೆಡ್ ಅಲ್ಲ, ಇಂಟಿಗ್ರೇಟೆಡ್ ಜುಡಿಷಿಯರಿ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಕೆಳಗಡೆ ಹೈಕೋರ್ಟ್ಗಳು, ಹೈಕೋರ್ಟ್ ಕೆಳಗಡೆ ಇತರೆ ಕೋರ್ಟ್ಸ್, ಸಬಾರ್ಡಿನೇಟ್ ಕೋರ್ಟ್ಸ್, ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಎಲ್ಲ ಬರುತ್ತೆ. ಹೌದಾ? ಹಾಗಾಗಿ ಇದನ್ನ ನಾವು ಇಂಟಿಗ್ರೇಟೆಡ್ ಕೋರ್ಟ್ಸ್ ಅಂತ ಕರಿತೀವಿ, ಅಥವಾ ಇಂಟಿಗ್ರೇಟೆಡ್ ಜುಡಿಷಿಯರಿ ಅಂತ ಕರಿತೀವಿ. ಈ ರೀತಿಯಾದಂತಹ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಥವಾ ನ್ಯಾಯಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಪ್ರತಿ ಪರೀಕ್ಷೆಯಲ್ಲೂ, ಬೀಟ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಆರ್ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್, ಒಂದು ಪ್ರಶ್ನೆ ಬಂದೇ ಬರುತ್ತೆ. ಅದು ಸುಪ್ರೀಂ ಕೋರ್ಟ್ ಮೇಲಾದ್ರೂ ಆಗಿರ್ಬೋದು, ಅಥವಾ ಹೈಕೋರ್ಟ್ ಮೇಲಾದ್ರೂ ಆಗಿರ್ಬೋದು, ಅಥವಾ ಇತರೆ ನ್ಯಾಯಾಂಗ ವ್ಯವಸ್ಥೆ ಮೇಲಾದ್ರೂ ಆಗಿರ್ಬೋದು, ಅಥವಾ ಅಡ್ಮಿನಿಸ್ಟ್ರೇಟಿವ್ ಟ್ರೈಬ್ಯುನಲ್ಸ್ ಇದ್ರ ಮೇಲಾದ್ರೂ ಆಗಿರಬಹುದು. ಸೊ ಇಲ್ಲಿ ಸಹಜವಾಗಿ ಪ್ರಶ್ನೆ ಬರೋದು ಈಸಿ ಆಗಿರುತ್ತೆ. ಇಂತಹ ಒಂದು ಪ್ರಶ್ನೆಗಳಲ್ಲಿ ನೀವೇನ್ ಮಾಡಬಹುದು, ಯು ಶುಡ್ ಲುಕ್ ಫಾರ್ ಟೈಮ್ ಸೇವರ್ಸ್. ಟೈಮ್ ಸೇವರ್ಸ್ ಅಂದ್ರೆ ಏನ್ ಸರ್? ಈಗ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನೀವು ಡೀಟೇಲ್ಡ್ ಆಗಿ ಓದಿ ಆನ್ಸರ್ ಮಾಡಬೇಕಾಗುತ್ತೆ. ಇದು MCQ ಬೇಸ್ಡ್ ಎಕ್ಸಾಮ್ ಆಗಿರೋದ್ರಿಂದ ಎಷ್ಟು ಸಾಧ್ಯನೋ ಅಷ್ಟು ಟೈಮ್ ಅನ್ನ ನೀವು ಗೊತ್ತಿರುವಂತಹ ಪ್ರಶ್ನೆಗಳಲ್ಲಿ ಉಳಿಸೋಕೆ ಪ್ರಯತ್ನ ಪಡಬೇಕು. ಸೊ ದಟ್ ಗೊತ್ತಿಲ್ಲದೆ ಇರತಕ್ಕಂತಹ ಪ್ರಶ್ನೆಗಳು ಅಥವಾ ಮಾಡರೇಟ್ ಲೆವೆಲ್ ಕ್ವಶನ್ಸ್ ಏನಿರುತ್ತೆ ಅಲ್ಲಿ ನಿಮ್ಮ ಮೈಂಡ್ ಅನ್ನ ಜಾಸ್ತಿ ಅಪ್ಲೈ ಮಾಡ್ಲಿಕ್ಕೆ ಸಮಯಾವಕಾಶ ಸಿಗುತ್ತೆ. ದಿಸ್ ಇಸ್ ರಿಲೇಟಿವ್ ಒಂದು ಎಕ್ಸಾಮಿನೇಷನ್ ವೇರ್ ಎಲಿಮಿನೇಷನ್ ಇಸ್ ದಿ ಮೇಜರ್ ಆಬ್ಜೆಕ್ಟಿವ್ ಆಫ್ ದಿ ಎಕ್ಸಾಮಿನರ್. ನೀವು ಎಷ್ಟು ಸಾಧ್ಯನಷ್ಟು ಟೈಮ್ ಉಳಿಸ್ಕೊಂಡು ಹೋದ್ರೆ ನಿಮಗೆ ಇತರರಿಗಿಂತ ಜಾಸ್ತಿ ಟೈಮು ಡಿಫಿಕಲ್ಟ್ ಅಥವಾ ಮಾಡರೇಟ್ ಕ್ವಶನ್ಸ್ ಮೇಲೆ ಸಿಗುತ್ತೆ. ಅಲ್ಲಿ ನಿಮ್ಮ ಸಕ್ಸಸ್ ಚಾನ್ಸಸ್ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈ ಪ್ರಶ್ನೆಯಲ್ಲಿ ಆರ್ಟಿಕಲ್ 226 ಏನ್ ಹೇಳುತ್ತೆ? ಆರ್ಟಿಕಲ್ 32 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತು ಆರ್ಟಿಕಲ್ 226 ಯಾವುದಕ್ಕೆ ಸಂಬಂಧಪಟ್ಟಂತೆ ಇದೆ? ರಿಟ್ಸ್ಗೆ ಸಂಬಂಧಪಟ್ಟಂತೆ ಇದೆ. ಹೌದಾ? ಸೊ ಸ್ಟೇಟ್ ಅವೇ 4 ಡಿಗೆ ರಿಲೇಟೆಡ್ ಇದೆ, ಓನ್ಲಿ 1 ಯಾವುದು ಆಪ್ಷನ್, ದಟ್ ಈಸ್ ಆಪ್ಷನ್ ಎ. ಉಳಿದಿರ್ತಕ್ಕಂತಹ ಆರ್ಟಿಕಲ್ 233, 235, 227 ನೋಡುವಂತ ಅವಶ್ಯಕತೆನೇ ಇಲ್ಲ. ಮ್ಯಾಕ್ಸಿಮಮ್ ಆಸ್ಪಿರೆಂಟ್ಸ್ ಇನ್ಕ್ಲೂಡಿಂಗ್ ಮೀ ಮತ್ತು ನೀವು, ಒಬ್ಬ ಸಾಮಾನ್ಯ ಅಭ್ಯರ್ಥಿ ಎಲ್ಲಿ ತಪ್ಪು ಮಾಡ್ತಾರೆ ಅಂತ ಹೇಳಿದ್ರೆ ಈ ತರ ಇರ್ತಕ್ಕಂತಹ ಕ್ಲೂ ಅನ್ನ, ಹಿಂಟ್ ಅನ್ನ ಅಥವಾ ಟ್ರಿಕ್ ಅನ್ನ ನಾವು ನೋಡಕ್ ಹೋಗಲ್ಲ. ನಾವೇನ್ ಮಾಡ್ತೀವಿ? ಆರ್ಟಿಕಲ್ 233 ಬರ್ತೀವಿ, ಈ ಕ್ವಶನ್ ನೋಡ್ತೀವಿ, ಕ್ವಶನ್ ಸ್ಟೇಟ್ಮೆಂಟ್ ಆರ್ಟಿಕಲ್ 233 ಬರ್ತೀವಿ, ಮುಂದೆ ಏನಿದೆ ನೋಡಕ್ ಹೋಗಲ್ಲ. ಏನು ಯೋಚನೆ ಮಾಡ್ತೀವಿ? ಆರ್ಟಿಕಲ್ 233 ಏನು ಓದಿದ್ನ ಬಿಟ್ನ, ತಪ್ಪು ಮಾಡ್ಬಿಟ್ಟೆ, ಓದ್ಬೇಕಾಗಿತ್ತು, ಅದೊಂದು ಟಾಪಿಕ್ ಮಿಸ್ ಮಾಡ್ಕೊಂಡೆ. ಈ ತರ ಅನ್ನೆಸೆಸರಿ ಥಾಟ್ ಪ್ರೊಸೆಸ್ ಅಥವಾ ಅನ್ನೆಸೆಸರಿ ಥಿಂಕಿಂಗ್ ಅಲ್ಲಿ ನಮ್ಮನ್ನ ನಾವು ಕಳೆದೋಗಿಸ್ಬಿಡ್ತೀವಿ. ಆಕ್ಚುಲ್ ಆಗಿ ಬೇಕಾಗಿರೋದು 4th ಪಾಯಿಂಟ್ ಮಾತ್ರ. ರೈಟ್. ಸೊ ಇದು ಕೂಡ ಇಂಪಾರ್ಟೆಂಟ್ ಥೀಮ್. UPSC, KPSC ಎಲ್ಲಾ ಪ್ರಶ್ನೆ ಪತ್ರಿಕೆಗಳಲ್ಲೂ ಪದೇ ಕೇಳುವಂತಹ ಒಂದು ಪ್ರಯತ್ನವನ್ನು ಮಾಡೇ ಮಾಡುತ್ತಾರೆ. SSC 2021 CHSL ಕ್ವಶನ್ ಪೇಪರ್ ಅಲ್ಲಿ ಸೇಮ್ ಕೇಳಿದ್ರು, ಸಿಮಿಲರ್ ಟಾಪಿಕ್ ಮೇಲೆ. ಎಸ್ ಆರ್ ನೋ? ಸೊ ಹಾಗಾಗಿ ಇದನ್ನ ಈಸಿ ಕ್ವಶನ್ ಅಂತ ನಾವು ಮಾರ್ಕ್ ಮಾಡಬಹುದು. ನೆಕ್ಸ್ಟ್, ವಿಚ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಈಸ್ ದೊರೆಸ್ವಾಮಿ ಅಯ್ಯಂಗಾರ್ ಅಸೋಸಿಯೇಟೆಡ್ ವಿತ್? ದೊರೆಸ್ವಾಮಿ ಅಯ್ಯಂಗಾರ್ ಅವರು ಈ ಕೆಳಗಿನ ಯಾವ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗೆ ಸಂಬಂಧಿತರು ಅಂತ ಈ ಪ್ರಶ್ನೆ ಕೇಳ್ತಾ ಇದೆ. ದೊರೆಸ್ವಾಮಿ ಅಯ್ಯಂಗಾರ್ ಯಾರು ಅಂತ ನನಗೂ ಗೊತ್ತಿರ್ಲಿಕ್ಕಿಲ್ಲ, ನಿಮಗೂ ಗೊತ್ತಿರ್ಲಿಕ್ಕಿಲ್ಲ, ಅಥವಾ ಈ ತರ ಬೇರೆ ವಾದ್ಯಗಳಿಗೆ ಸುಮಾರು ಜನ ಎಕ್ಸ್ಪರ್ಟ್ಸ್ ಇರ್ತಾರೆ, ಅಥವಾ ಏನಂತ ಕರಿಬಹುದು
ರಿವರ್ಡ್ ಫಿಗರ್ಸ್ ಇರ್ತಾರೆ, ಎಲ್ಲರನ್ನೂ ಕೂಡ ನೆನಪಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ಇದನ್ನ ಡಿಫಿಕಲ್ಟ್ ಕ್ವಶನ್ ಅಂತ ಮಾರ್ಕ್ ಮಾಡಬಹುದು. ಸೊ ಡಿಫಿಕಲ್ಟ್ ಕ್ವಶನ್ ಅನ್ನ ನೀವು ಅಟೆಂಡ್ ಮಾಡುವಂತ ಅವಶ್ಯಕತೆ ಇಲ್ಲ. ಗೊತ್ತಿದ್ರೆ ಒಳ್ಳೇದು, ಗೊತ್ತಿಲ್ಲ ಅಂದ್ರೆ ಇಟ್ಸ್ ಫೈನ್. ಆದ್ರೂ ಕೂಡ ಇದನ್ನ PYQ ಲಿಂಕ್ ಮಾಡಬಹುದಾ? ಎಸ್, ಯು ಕ್ಯಾನ್. ಹೇಗೆ? 2023 ನಿಮ್ಮ PSI 545 ಕ್ವಶನ್ ಅಂದ್ರೆ ಪರೀಕ್ಷೆ ನಡೆಯುವಂತಹ 6 ತಿಂಗಳ ಮುಂಚೆ SSC MTS ಅಲ್ಲಿ ಸಿಮಿಲರ್ ಕ್ವಶನ್ ಕೇಳಿದ್ರು. ಏನಂತ? ಇಂಡೋರ್ ಘರಾನಾ ಇಸ್ ಒನ್ ಆಫ್ ದಿ ವೋಕಲ್ ಘರಾನಾಸ್ ಆಫ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್. ಇಟ್ ವಾಸ್ ಫೌಂಡೆಡ್ ಬೈ ಅಂತ ಕೇಳ್ಬಿಟ್ಟು 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಉಸ್ತಾದ್ ಆಮೀರ್ ಖಾನ್, ದೊರೆಸ್ವಾಮಿ ಅಯ್ಯಂಗಾರು, ಲಕ್ಷ್ಮೀ ನಾರಾಯಣ ಸುಬ್ರಹ್ಮಣ್ಯಂ ಅಂಡ್ ಉಸ್ತಾದ್ ಗುಂಡು ಖಾನ್. ಸೊ ಸರ್, ಇಲ್ಲಿ ಹೆಂಗೆ ಡಿಕೋಡಿಂಗ್ ಆಗುತ್ತೆ? ಇಲ್ಲಿ ಡಿಕೋಡಿಂಗ್ ಆಗೋದು ಏನಂದ್ರೆ, ಈ ಕ್ವಶನ್ ಪೇಪರ್ ಅನ್ನ ನೀವು ಪ್ರಾಪರ್ಲಿ ಅನಾಲಿಸಿಸ್ ಮಾಡಿದ್ರೆ, ಬರೀ ಆನ್ಸರ್ ಕೀ ಹುಡ್ಕೋದಲ್ಲ, ಇದಕ್ಕೆ ಉಸ್ತಾದ್ ಅಮೀರ್ ಖಾನ ಅಥವಾ ದೊರೆಸ್ವಾಮಿ ಅಯ್ಯಂಗಾರ್ ಅಂತ ಆನ್ಸರ್ ನೋಡಿ ಮುಂದೆ ಹೋಗೋದಲ್ಲ. ಆಪ್ಷನ್ ನಲ್ಲಿ ಕೊಟ್ಟಿರ್ತಕ್ಕಂತಹ ಈ ಪರ್ಸನಾಲಿಟೀಸ್, ಈ ವ್ಯಕ್ತಿಗಳು ಯಾವ ಯಾವ ವಾದ್ಯಕ್ಕೆ ಅಥವಾ ಯಾವ ಯಾವ ಇನ್ಸ್ಟ್ರೂಮೆಂಟ್ಗೆ ಸಂಬಂಧಿತರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಗೂಗಲ್ ಸರ್ಚ್ ಮಾಡಿದ್ರು ಕೂಡ ನೀವು ಈ ಪ್ರಶ್ನೆಯನ್ನ ಮಾರ್ಕ್ ಮಾಡಬಹುದಾಗಿತ್ತು. ಇತರರಿಗೆ ಕಂಪೇರ್ ಮಾಡಿದ್ರೆ ಒಂದು ಸ್ಟೆಪ್ ಮುಂದೆ ಹೋಗ್ತಾ ಇದ್ರಿ, ರೈಟ್? ಸೊ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ನಿಮ್ಮ ರ್ಯಾಂಕ್ ಅನ್ನ ಪ್ರಾಪರ್ ಅನಾಲಿಸಿಸ್ ಮಾಡಿ, ಪ್ರಾಪರ್ PYQs ಅನ್ನ ಲಿಂಕ್ ಮಾಡಿ, ಥೀಮ್ಸ್ ಮೇಲೆ ಓದ್ಕೊಂಡ್ರೆ ಲಿಸ್ಟ್ ಅಲ್ಲಿ ಅಂತೂ ಹೆಸರು ಬರುತ್ತೆ. ಬಟ್ ಆ ಲಿಸ್ಟ್ ಅಲ್ಲಿ ಹೆಸರು ಬರ್ಸೋದು ಒಂದೇ ನಿಮ್ಮ ಗುರಿ ಆಗಿರಬಾರ್ದು. ಆ ಲಿಸ್ಟ್ ಅಲ್ಲಿ ಆದಷ್ಟು ಮೇಲ್ಗಡೆ ಅಥವಾ ಟಾಪ್ ಲೆವೆಲ್ ಅಲ್ಲಿ ನೀವು ಇದ್ರೆ ನಿಮ್ಗೆ ನಾಳೆ ಪ್ರಮೋಷನ್ಸ್ ಅಲ್ಲಿ ಅಥವಾ ಯಾವ್ದಾದ್ರು ಅಪಾಯಿಂಟ್ಮೆಂಟ್ಸ್ ಅಲ್ಲಿ ಡೆಫಿನೆಟ್ಲಿ ಸಹಕಾರಿ ಆಗುತ್ತೆ, ರೈಟ್? ಸೊ ಹಾಗಾಗಿ ಇದನ್ನ, ಬಟ್ ಇವನ್ ದೆನ್ SSC MTS ಅಲ್ಲಿ ಕೇಳಿದ್ರು ಕೂಡ ನಾವು ಡಿಫಿಕಲ್ಟ್ ಕ್ವಶನ್ ಅಂತ ಮಾರ್ಕ್ ಮಾಡೋಣ. ಬಿಕಾಸ್ ಇಲ್ಲಿ ನಾವು ಆಕ್ಚುಲ್ ಆಗಿ ಸಿಸ್ಟಮೆಟಿಕ್ ಆಗಿ, ಲಾಜಿಕಲಿ, ಪ್ರಾಕ್ಟಿಕಲಿ ನಾನೊಬ್ಬ ಅಭ್ಯರ್ಥಿ ಆಗಿದ್ರೆ ಯಾವ ಪ್ರಶ್ನೆಗಳನ್ನ ಅಟೆಂಡ್ ಮಾಡಿ ನಾವು ಟಾರ್ಗೆಟ್ ಮಾಡಿದಂತಹ 70+ ಕ್ವಶನ್ಸ್ ಒಂದು ಗೋಲ್ ಅನ್ನ ರೀಚ್ ಮಾಡಬಹುದು ಅಂತ ಅಧ್ಯಯನ ಮಾಡ್ತಾ ಇದೀವಿ, ರೈಟ್? ಎಸ್, ಫೈನ್. ನೆಕ್ಸ್ಟ್ ಕ್ವಶನ್ ನಂಬರ್ 30. ವಿಚ್ ಆಫ್ ದಿ ಫಾಲೋವಿಂಗ್ ಆರ್ಟಿಕಲ್ಸ್ ಅಂಡ್ ಸಬ್ಜೆಕ್ಟ್ಸ್ ಈಸ್ ರಾಂಗ್ಲಿ ಮ್ಯಾಚ್ಡ್ ಅಂತ ಕೇಳ್ತಾ ಇದ್ದಾರೆ. ಸಿ, ಈ ಕ್ವಶನ್ ಪಾರ್ಟ್ 9 ಮತ್ತು ಪಾರ್ಟ್ 9A ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಲೋಕಲ್ ಸೆಲ್ಫ್ ಗವರ್ಮೆಂಟ್. ಸೊ ಇಂತಹ ಒಂದು ಟಾಪಿಕ್ ಮೇಲೆ ಸಹಜವಾಗಿ ಪ್ರತಿ ಪರೀಕ್ಷೆಯಲ್ಲೂ ತಪ್ಪದೇ ಪ್ರಶ್ನೆಗಳನ್ನ ಕೇಳ್ತಾ ಇರುವಾಗ ನೀವು ಈ ಟಾಪಿಕ್ ನ ತಲೆ ಬುಡ ಎಲ್ಲವನ್ನೂ ಅರ್ಥ ಮಾಡ್ಕೊಂಡಿರ್ಬೇಕು. ಇಡೀ ಸಂವಿಧಾನ ಓದುವಾಗ ಎಸ್ಪೆಷಲಿ ಪಾರ್ಟ್ 9 ಮತ್ತು 9A ಬಂದಾಗ ನೀವು ಯಾವುದನ್ನು ಬಿಡದೆ ಎಲ್ಲ ಓದ್ಕೊಂಡಿರ್ಬೇಕು. ಅದರಲ್ಲೂ ಕೂಡ ಈ ಸ್ಟೇಟ್ ಎಲೆಕ್ಷನ್ ಕಮಿಷನ್, ಸ್ಟೇಟ್ ಫೈನಾನ್ಸ್ ಕಮಿಷನ್ ಅಂತ ಬಂದಾಗ ತಪ್ಪದೆ ನೀವು ಅಧ್ಯಯನ ಮಾಡಿರಲೇಬೇಕು. ಹಾಗಾಗಿ ಈ ಒಂದು ಪ್ರಶ್ನೆನ ನಾನು ಈಸಿ ಕ್ವಶನ್ ಅಂತ ಮಾರ್ಕ್ ಮಾಡ್ತಾ ಇದ್ದೀನಿ. ಡು ಯು ಆಲ್ ಅಗ್ರಿ? ಒಪ್ಕೋತೀರಾ? ಸರ್, ಸಿಮಿಲರ್ ಕ್ವಶನ್ ಆರ್ಟಿಕಲ್ 243K ಮೇಲೆ ಎಲ್ಲಿ ಬಂದಿತ್ತು? SSC CHSL ಟೈರ್ 1 2022 ಪರೀಕ್ಷೆಯಲ್ಲಿ ಬಂದಿತ್ತು. ಸೊ ಏನು? ಆರ್ಟಿಕಲ್ 243K ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ರಿಲೇಟೆಡ್ ಟು ಅಂತ ಬಂದಿದೆ, ರೈಟ್? ಸೊ ಇಟ್ ಈಸ್ ರಿಲೇಟೆಡ್ ಟು ಎಲೆಕ್ಷನ್ ಟು ಪಂಚಾಯತ್. ಹಾಗಾಗಿ ಇಲ್ಲಿ ವಿಚ್ ಒನ್ ಈಸ್ ರಾಂಗ್ಲಿ ಮ್ಯಾಚ್ಡ್ ಅಂತ ಕೇಳ್ತಾ ಇದ್ದಾರೆ. ವಿಚ್ ಒನ್ ಈಸ್ ರಾಂಗ್ಲಿ ಮ್ಯಾಚ್ಡ್? ಹಾಗಾಗಿ ಎ ರಾಂಗ್ಲಿ ಮ್ಯಾಚ್ಡ್ ಆಗಿದೆ. ಅದೇ ರೀತಿ SSC ಜೂನಿಯರ್ ಇಂಜಿನಿಯರ್ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಬಂದಿತ್ತು. ವಿಚ್ ಆರ್ಟಿಕಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ದಿ ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಷನ್ ಕಾನ್ಸ್ಟಿಟ್ಯೂಟೆಡ್? ಸೊ ಆರ್ಟಿಕಲ್ 243ZD ಅಥವಾ ZD. ಕ್ಲಿಯರ್? ಸೊ ಹಾಗಾಗಿ ಈ ಪ್ರಶ್ನೆನ ಈಸಿ ಅಂತ ಮಾರ್ಕ್ ಮಾಡಬಹುದಲ್ವಾ? ನೆಕ್ಸ್ಟ್ ಕ್ವಶನ್ ನಂಬರ್ 31. The Indian Constitution borrowed the idea of directive principles of state policy from which of the following constitutions? Right? KPSC 2024 ಫಸ್ಟ್ ಪ್ರಿಲಿಮ್ಸ್ ಅಲ್ಲೂ ಕೇಳಿದ್ರು, ಸೆಕೆಂಡ್ ಪ್ರಿಲಿಮ್ಸ್ ಅಲ್ಲೂ ಕೇಳಿದ್ರು, ಅದೇ ರೀತಿ UPSC ಇಲ್ಲೂ ಕೂಡ ಹಲವಾರು ಬಾರಿ ಕೇಳಿದ್ದಾರೆ. ಸೊ ಸೋರ್ಸಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ನಮ್ಮ ಸಂವಿಧಾನವನ್ನ ನಾವು ಒರಿಜಿನಲ್ ಆಗಿ ಅಥವಾ ಪ್ರಮುಖವಾಗಿ ನಾವೇ ಅಭಿವೃದ್ಧಿಪಡಿಸಿದ್ದು ಅಂತ ಎಲ್ಲೂ ಹೇಳ್ಕೊಳ್ಳಲ್ಲ. ಇದರಲ್ಲಿ ಕೆಲವೊಂದಿಷ್ಟು ಐಡಿಯಾಸ್ ಅನ್ನ ಆಸ್ ಇಟ್ ಈಸ್ ಕಂಪ್ಲೀಟ್ ಅಲ್ಲ, ಕೆಲವೊಂದಿಷ್ಟು ಪ್ರಮುಖವಾದಂತಹ ಅಧ್ಯಾಯಗಳನ್ನ ಅಥವಾ ಅಂಶಗಳನ್ನ ಬೇರೆ ದೇಶಗಳ ಸಂವಿಧಾನದಿಂದ ಎರವಲಾಗಿ ಪಡ್ಕೊಂಡಿದೀವಿ ಅಥವಾ ವಿ ಹ್ಯಾವ್ ಬಾರೋಡ್ ಅಂತ ಪ್ರೌಡ್ಲಿ ಹೇಳ್ಕೊತೀವಿ ನಾವು. ಬಿಕಾಸ್ ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಇಟ್, ಅಲ್ವಾ? ಯಾವ್ದಾದ್ರು ಅಲ್ಲಿ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ ಅಂತ ಹೇಳಿದ್ಮೇಲೆ ಅದನ್ನ ನಾವು ತೆಗೆದುಕೊಳ್ಳೋದು ಏನಾದ್ರು ತಪ್ಪಾ? ಈಗ ಫಾರ್ ಎಕ್ಸಾಂಪಲ್ PYQs ತಗೊಳ್ತಾ ಇದೀವಿ, ಇದನ್ನ ಒಂದು ಸಿಸ್ಟಮೆಟಿಕ್ ಪ್ರೊಸೆಸ್ ಆಗಿ ಬಿಲ್ಡ್ ಮಾಡ್ತಾ ಇದೀವಿ, ಇದ್ರಲ್ಲಿ ಏನ್ ತಪ್ಪು ಇಲ್ಲ. ನಾನು ಎಲ್ಲಾ ಬುಕ್ಸ್ ಓದ್ತೀನಿ, ಆ ಬುಕ್ಸ್ ಪ್ರಕಾರ ಸೆಂಟೆನ್ಸ್ ಬೈ ಸೆಂಟೆನ್ಸ್ ಒಂದು 10 ಮಾರ್ಕರ್ ತಗೊಂಡು ಮಾರ್ಕ್ ಮಾಡ್ಕೊಂಡು ನಾನು ಹಂಗೆ ಓದಿ ಪಾಸ್ ಮಾಡ್ತೀನಿ ಅಂದ್ರೆ ಮಾಡಪ್ಪ, ಯಾರು ಬೇಡ ಅಂತ ಹೇಳಿದ್ರು. ಬಟ್ ಅನ್ನೆಸೆಸರಿ ನಿಂಗೆ ಬರ್ಡನ್ ಜಾಸ್ತಿ, ಸ್ಟ್ರೆಸ್ ಜಾಸ್ತಿ, ಮತ್ತೆ ಸಕ್ಸಸ್ ಗ್ಯಾರಂಟಿಡ್ ಇರಲ್ಲ. ಸೊ ಹಾಗಾಗಿ ಈ ಒಂದು ಸೋರ್ಸಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪದೇ ಪದೇ ರಿಕರಿಂಗ್ ಆಗಿರ್ತಕ್ಕಂಥ ಥೀಮ್ ಆಗಿರೋದನ್ನ ಇದನ್ನು ಕೂಡ ನಾವು ಈಸಿ ಕ್ವಶನ್ ಅಂತ ಕ್ಲಾಸಿಫೈ ಮಾಡ್ಬೋದೋ ಇಲ್ವೋ? ಕ್ಯಾನ್ ವಿ ಕ್ಲಾಸಿಫೈ ಇಟ್ ಆಸ್ ಈಸಿ ಕ್ವಶನ್? ಎಸ್ ಆರ್ ನೋ? ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದೇ ರೀತಿ SSC CGL 2023 ಕ್ವಶನ್ ಪೇಪರ್ಲು ಕೂಡ ಸಿಮಿಲರ್ ಕ್ವಶನ್ ಅಂದ್ರೆ ಸೇಮ್ ಕ್ವಶನ್ ಬಂದಿತ್ತು, ರೈಟ್?
ಸೇಮ್ ಕ್ವಶನ್ ಬಂದಿತ್ತು, ಐರಿಷ್ ಕಾನ್ಸ್ಟಿಟ್ಯೂಷನ್. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ನಂಬರ್ 32 ನೋಡಿ. ದಿ ಪರ್ಸನ್ ಅಸೋಸಿಯೇಟೆಡ್ ವಿತ್ PIL. ಈ ಪ್ರಶ್ನೆಯನ್ನ ಖಂಡಿತವಾಗಿ ನಾನು ಈಸಿ ಪ್ರಶ್ನೆ ಅಂತ ಮಾರ್ಕ್ ಮಾಡ್ತೀನಿ. ಬಿಕಾಸ್ ನಿಮಗೆ PIL ಅಂತ ಬರಲಿ ಅಥವಾ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಬರಲಿ, ಈ ಕೆಲವೊಂದಿಷ್ಟು ಜಡ್ಜ್ಮೆಂಟ್ಸ್ಗಳು ಅಥವಾ ಸುಪ್ರೀಂ ಕೋರ್ಟ್ನ ಒಂದು ವರ್ಡಿಕ್ಟ್ಗಳು ಪ್ರಮುಖವಾದಂತಹ ಪ್ರಶ್ನೆಗಳಾಗಿ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಮಾರ್ಪಾಡುಗೊಳ್ಳುತ್ತವೆ. ಸೊ ಹಾಗಾಗಿ ಇದನ್ನ ರಿಪಿಟೇಟಿವ್ ಥೀಮ್, ಮೋಸ್ಟ್ ಇಂಪಾರ್ಟೆಂಟ್ ಥೀಮ್ ಅಂತ ಪ್ರತಿ ಕ್ಲಾಸಲ್ಲೂ ನಾವು ಅಧ್ಯಯನ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ PIL, ಇದರ ಜನಕ ಯಾರು ಅಥವಾ ಇದರ ಸೃಷ್ಟಿಕರ್ತ ಯಾರಪ್ಪ ಅಂತ ಕೇಳಿದ್ರೆ ಇಟ್ ಈಸ್ ನನ್ ಅದರ್ ದನ್ ಜಸ್ಟಿಸ್ ಭಾಗವತಿ. ಹೌದಾ? ಕಮೆಂಟ್ ಬಾಕ್ಸ್ ಅಲ್ಲಿ ನಂಗೆ ಹೇಳಿ. PIL ರೀತಿನೇ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ ಮೂಲ ರಚನೆ ಸಿದ್ಧಾಂತ, ಇದು ಯಾವ ಜಡ್ಜ್ಮೆಂಟ್ ಅಲ್ಲಿ ಬಂತು ಅದನ್ನ ನೀವು ಹೇಳ್ಬೋದಾ? ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಲೆಟ್ಸ್ ಸಿ. ಸೊ SSC MTS 2022 ಪ್ರಶ್ನೆ ಪತ್ರಿಕೆಯಲ್ಲಿ PIL ಮೇಲೆ ಪ್ರಶ್ನೆ ಇತ್ತು, ಬಟ್ ಕೇಳುವಂತಹ ರೀತಿ ಬೇರೆ ಇತ್ತು. PIL ಸ್ಟ್ಯಾಂಡ್ಸ್ ಫಾರ್ ಅಂತ ಕೇಳಿದ್ರು, ಇಟ್ಸ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಅಂದ್ರೆ ಸಾಮೂಹಿಕವಾಗಿ ಒಂದು ಸಮಾಜದಲ್ಲಿ ಏನಾದರೂ ಅನ್ಯಾಯ ಆಗ್ತಾ ಇದ್ರೆ ಅಥವಾ ಏನಾದರೂ ತೊಂದರೆ ಆಗ್ತಾ ಇದ್ರೆ ಅಂತಹ ಒಂದು ಕೇಸನ್ನ ಏನು ಸಾರ್ವಜನಿಕರ ಪರವಾಗಿ ಯಾರಾದ್ರೂ ಒಬ್ರು ಸುಪ್ರೀಂ ಕೋರ್ಟ್ ನಲ್ಲಿ ಅಥವಾ ಹೈಕೋರ್ಟ್ ಅಲ್ಲಿ ಆ PIL ಅನ್ನ ಫೈಲ್ ಮಾಡಬಹುದು, ಅಥವಾ ಸ್ವತಃ ಸೋಮೋಟೋ ಅದೇ ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ಅದು ಕೂಡ ಏನು ತಗೊಳ್ಬಹುದು. ನೆಕ್ಸ್ಟ್ ಕ್ವಶನ್ ನಂಬರ್ 33. ಮ್ಯಾಚ್ ದಿ ಲಿಸ್ಟ್ ವಿತ್ ಲಿಸ್ಟ್ 1 ವಿತ್ ಲಿಸ್ಟ್ 2. ಇದನ್ನ 101% ಈಸಿ ಕ್ವಶನ್ ಅಂತ ನಾನು ಮಾರ್ಕ್ ಮಾಡೇ ಮಾಡ್ತೀನಿ. ಯಾಕೆ ಹೇಳಿ? ಈ ಪ್ರಶ್ನೆ UPSC ಅಲ್ಲಿ ಬಂದಿದೆ, KPSC KS ಅಲ್ಲಿ ಬಂದಿದೆ, CTI ಬಂದಿದೆ, PCL ಕೂಡ ಬಂದಿದೆ, ಮತ್ತೆ PSL ಕೂಡ ಬಂದಿದೆ. PCL ಅಫ್ಕೋರ್ಸ್ ಸ್ವಲ್ಪ ಸಿಂಪಲ್ ಆಗಿ ಕೇಳಿದ್ದಾನೆ. ಕಂಟಿನ್ಯೂಸ್ ಆಗಿ ರಿಪಿಟೇಟಿವ್ ಥೀಮ್. ನಿಮ್ಗೆ ಇಲ್ಲಿ ಯಾವುದೇ ಕಾರಣಕ್ಕೂ ನಂಗೆ ಇದು ಗೊತ್ತಿಲ್ಲ ಅಂತ ಹೇಳಿ ಎಸ್ಕೇಪ್ ಆಗುವಂತಹ ಒಂದು ಅವಶ್ಯಕತೆ ಇಲ್ಲ. ಬಿಕಾಸ್ ಕಂಟಿನ್ಯೂಸ್ಲಿ ಈ ಟ್ಯಾಕ್ಸೇಷನ್ ಮೇಲೆ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ಪ್ರಶ್ನೆ ಬಂದೇ ಬರುತ್ತೆ. ಹಾಗಾಗಿ ಇದನ್ನ ರಿಪಿಟೇಟಿವ್ ಥೀಮ್ ಅಂತ ಕರಿಬಹುದು. ಸೊ ನೀವು ಓವರ್ ಆಲ್ ನೋಡಿದಾಗ ಈ ಟ್ಯಾಕ್ಸ್ ಮೇಲೆ ಯಾವುದೇ ಪ್ರಶ್ನೆ ಪತ್ರಿಕೆ ಆಗಿರಲಿ ಒಂದು ಪ್ರಶ್ನೆ ಸದಾ ಇದ್ದೇ ಇರುತ್ತೆ. ರೈಟ್? ಇಲ್ಲಿ ಸೇಲ್ಸ್ ಟ್ಯಾಕ್ಸ್ ಯಾರು ವಿಧಿಸ್ತಾರೆ, ಆಮೇಲೆ ಸರ್ಚಾರ್ಜ್ ಆನ್ ಇನ್ಕಮ್ ಟ್ಯಾಕ್ಸ್ ಯಾರು ವಿಧಿಸ್ತಾರೆ, ಇನ್ಕಮ್ ಟ್ಯಾಕ್ಸ್ ಅದರ್ ದನ್ ಅಗ್ರಿಕಲ್ಚರಲ್ ಅಥವಾ ಟ್ಯಾಕ್ಸಸ್ ಆನ್ ರೈಲ್ವೆ ಫೇರ್ಸ್ ಅಂಡ್ ಫ್ರೇಟ್. ಸೊ ಇದನ್ನೆಲ್ಲ ಯಾರು ವಿಧಿಸ್ತಾರೆ, ಯಾವುದನ್ನ ಕೇಂದ್ರ ಸರ್ಕಾರ ಮಾತ್ರ ವಿಧಿಸಬಹುದು, ಯಾವುದನ್ನ ರಾಜ್ಯ ಸರ್ಕಾರ ಕೂಡ ವಿಧಿಸಬಹುದು, ಯಾವುದನ್ನ ಕೇಂದ್ರ ರಾಜ್ಯ ಸರ್ಕಾರದ ಜೊತೆಗೆ ಅದನ್ನ ಏನ್ ಮಾಡಬೇಕು, ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕಾಗುತ್ತೆ, ಯಾವುದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಹಾರ್ಡ್ಲಿ ಒಂದು 10 minutes ಚಾಪ್ಟರ್ ಇದು. ಇದನ್ನ ಅರ್ಥ ಮಾಡ್ಕೊಂಡ್ರೆ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಸೊ ಈ ಕ್ವಶನ್ ನಂಬರ್ 33ಗೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನಿಮ್ಮ ಒಂದು ಬೇಸಿಕ್ ಕಾಮನ್ ಸೆನ್ಸ್ ಅನ್ನ ಅಪ್ಲೈ ಮಾಡಿ ಸಾಲ್ವ್ ಮಾಡಿ ಕಮೆಂಟ್ ಮಾಡಿ ನೋಡೋಣ. ನೆಕ್ಸ್ಟ್ ಕ್ವಶನ್ ನಂಬರ್ 34. ಒನ್ಸ್ ಅಗೇನ್ ವೆರಿ ಈಸಿ ಕ್ವಶನ್. ಲಾ ಅಂಡ್ ಆರ್ಡರು, ಮ್ಯಾರೇಜ್ ಅಂಡ್ ಡೈವರ್ಸು, ಡಿಲಿಮಿಟೇಷನ್ ಆಫ್ ಕ್ಯಾಂಟೋನ್ಮೆಂಟ್ ಏರಿಯಾಸು, ಭಾರತ ಸಂವಿಧಾನದ ಶೆಡ್ಯೂಲ್ 7 ಅಲ್ಲಿ ಬರ್ತಕ್ಕಂತಹ ಡಿವಿಷನ್ ಆಫ್ ಸಬ್ಜೆಕ್ಟ್ಸ್, ಸ್ಟೇಟ್ ಲಿಸ್ಟು, ಯೂನಿಯನ್ ಲಿಸ್ಟು ಮತ್ತೆ ಕಾನ್ಕರೆಂಟ್ ಲಿಸ್ಟ್ ಅಂತ ಹೇಳ್ಬಿಟ್ಟು 3 ಪಟ್ಟಿಗಳಿದ್ದಾವೆ. ಸ್ಟೇಟ್ ಲಿಸ್ಟು, ಕಾನ್ಕರೆಂಟ್ ಲಿಸ್ಟು ಮತ್ತೆ ಯೂನಿಯನ್ ಲಿಸ್ಟ್ ಅನ್ನೋ ಒಂದು 3 ಪಟ್ಟಿಗಳಿದ್ದಾವೆ. ಯಾವ್ಯಾವ ಪಟ್ಟಿಯಲ್ಲಿ ಯಾವ್ಯಾವ ವಿಷಯಗಳು ಬರುತ್ತೆ ಅಂದ್ರೆ ಆ ಪಟ್ಟಿಗೆ ಸಂಬಂಧಪಟ್ಟಂತೆ. ಫಾರ್ ಎಕ್ಸಾಂಪಲ್ ಸ್ಟೇಟ್ ಲಿಸ್ಟ್ ಅಂತ ಬಂದ್ರೆ ಸ್ಟೇಟ್ ಲಿಸ್ಟ್ ಅಲ್ಲಿ ಬರ್ತಕ್ಕಂತಹ ಅಥವಾ ರಾಜ್ಯ ಪಟ್ಟಿಯಲ್ಲಿ ಬರ್ತಕ್ಕಂತಹ ವಿಷಯಗಳ ಮೇಲೆ ಸಂಪೂರ್ಣವಾಗಿ ಕಾನೂನನ್ನ ಮಾಡುವಂತಹ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇರುತ್ತೆ. ಸೊ ಈ ರೀತಿಯಾದಂತಹ ಅಧಿಕಾರ, ಒಂದು ರೀತಿಯಾದಂತಹ ಅಧಿಕಾರ ಹಂಚಿಕೆಯನ್ನ ಈ ಶೆಡ್ಯೂಲ್ 7 ಅಲ್ಲಿ ನಾವು ನೋಡಬಹುದು. ರೈಟ್? ಸೊ ಇಲ್ಲಿ ಸಿಂಪಲ್ ಮ್ಯಾಚ್ ದಿ ಫಾಲೋಯಿಂಗ್ ಮಾಡಿ. ಲಾ ಅಂಡ್ ಆರ್ಡರ್ ಆಬ್ವಿಯಸ್ಲಿ ಸ್ಟೇಟ್ ಗೌರ್ಮೆಂಟು, ಸ್ಟೇಟ್ ಪೊಲೀಸು, ಸ್ಟೇಟ್ ಲಾ ಅಂಡ್ ಆರ್ಡರ್. ಆಬ್ವಿಯಸ್ಲಿ ನಮ್ಮ ರಾಜ್ಯದಲ್ಲಿ ಏನಾದರೂ ಆಗ್ತಾ ಇದ್ರೆ ಅದರ ಮೊಟ್ಟ ಮೊದಲ ಜವಾಬ್ದಾರಿ ಯಾರ ಮೇಲೆ ಇರುತ್ತೆ? ರಾಜ್ಯದ ಮೇಲೆ ಇರುತ್ತೆ. ಇದನ್ನ ಹೆಂಗ್ ಕನೆಕ್ಟ್ ಮಾಡ್ಕೋಬಹುದು ನೀವು? ಇತ್ತೀಚೆಗೆ RCBಯ ಒಂದು ಮೆರವಣಿಗೆ ಆಗುವಂತ ಸಂದರ್ಭದಲ್ಲಿ ಸ್ಟ್ಯಾಂಪೇಡ್ ಆಯ್ತು, ಕಾಲ್ ತುಳಿತ ಆಯ್ತು. ಆ ಸಂದರ್ಭದಲ್ಲಿ ಕಾಲ್ ತುಳಿತದಲ್ಲಿ ಸುಮಾರು 11 ಜನ ಏನೋ ಬಲಿಯಾದ್ರು. ಆ ಒಂದು ಘಟನೆಗೆ ನೇರ ಹೊಣೆಗಾರಿಕೆಯನ್ನ ರಾಜ್ಯ ಸರ್ಕಾರ ರಾಜ್ಯ ಪೊಲೀಸ್ ಇಲಾಖೆ ಮೇಲೆ ಹಾಕಿ ಅಲ್ಲಿ ಇನ್ಸ್ಪೆಕ್ಟರ್, ACP, ಜಾಯಿಂಟ್ ಕಮಿಷನರ್ ಮತ್ತು ಕಮಿಷನರ್ ಹೂ ಇಸ್ ಆಫ್ ದಿ ADG ರ್ಯಾಂಕ್ ಅವ್ರನ್ನ ಸಸ್ಪೆಂಡ್ ಮಾಡ್ತು ಅಲ್ವಾ? ಸೊ ಹಾಗಾಗಿ ಯಾಕೆ ಸಸ್ಪೆಂಡ್ ಮಾಡ್ತು? ಯಾಕಂದ್ರೆ ಆ ಜವಾಬ್ದಾರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಇತ್ತು. ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರ ಕೈಲಿದೆ? ಇಲ್ಲಿ ರಾಜ್ಯ ಸರ್ಕಾರದ ಕೈಲಿದೆ. ಹಾಗಾಗಿ 1 ಅನ್ನ ನೀವು C ಜೊತೆ ಇಂಟಿಗ್ರೇಟ್ ಮಾಡಿದ್ರೆ ಆಬ್ವಿಯಸ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ಎಸ್ ಆರ್ ನೋ? ಸೊ ನೆಕ್ಸ್ಟ್ ಈ ಸೆಕೆಂಡ್ ಒನ್ ಥರ್ಡ್ ಒನ್ ಗೊತ್ತಿಲ್ಲದಿದ್ರು ಪರವಾಗಿಲ್ಲ, ಯು ನೀಡ್ ನಾಟ್ ವರಿ. ಸುಮಾರು ಜನ ಏನ್ ಮಾಡ್ತೀರಾ, ಇದನ್ನ ನೋಡಕ್ಕೆ ಹೋಗಲ್ಲ. ಇಲ್ಲಿ ನೋಡಿ ಲಾ ಅಂಡ್ ಆರ್ಡರ್ ಯಾರ ಕಡೆ ಬರುತ್ತೆ, ಮ್ಯಾರೇಜ್ ಅಂಡ್ ಡೈವರ್ಸ್ ಯಾರ ಕಡೆ ಬರುತ್ತೆ, ಡಿಲಿಮಿಟೇಷನ್ ಯಾವ ಕಡೆ ಬರುತ್ತೆ,
ಟೆಕ್ಸ್ಟ್ ಬುಕ್ಸು ನಿಮ್ಮ ನೋಟ್ಸು ಎಲ್ಲ ಅಲ್ಲೇ ರೀಕಲೆಕ್ಟ್ ಮಾಡಕ್ಕೆ ಟ್ರೈ ಮಾಡ್ತೀರಾ, ವಿಚ್ ಶುಡ್ ನಾಟ್ ಬಿ ಡನ್. ಈ ಥರ ನೀವು ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಸಿಮಿಲರ್ ಕ್ವಶನ್ RRB 2022 ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ರು, ರೈಟ್. ಸೊ ಇಲ್ಲಿ ನಾನು ಏನ್ ಪ್ರೂವ್ ಮಾಡಕ್ಕೆ ಹೊರಟಿದ್ದೀನಿ ಅಂತ ಹೇಳಿದ್ರೆ, ನೀವು ರೆಗ್ಯುಲರ್ ಆಗಿ ಏನ್ ಸಬ್ಜೆಕ್ಟ್ಸ್ ಅನ್ನ ಕವರ್ ಮಾಡಬೇಕು ಆ ಸಬ್ಜೆಕ್ಟ್ಸ್ ಅನ್ನ ನೀಟಾಗಿ ಸಿಸ್ಟಮೆಟಿಕ್ ಆಗಿ ಒಂದ್ಸಲಿ ಕವರ್ ಮಾಡಿ, ತದನಂತರದಲ್ಲಿ ಈ ರೀತಿ PYQ ಸುಮಾರು 5 ವರ್ಷಗಳ PYQs ಅನ್ನ ಲಿಸ್ಟ್ ಔಟ್ ಮಾಡಿಕೊಂಡು ಅಲ್ಲಿ ಥೀಮ್ಸ್ ಅನ್ನ ಐಡೆಂಟಿಫೈ ಮಾಡಿಕೊಂಡು ಆ ಥೀಮ್ಸ್ ಆಧಾರದ ಮೇಲೆ 360 ಡಿಗ್ರಿ ಪ್ರಿಪರೇಷನ್ ಮಾಡಿದಾಗ 100% ಗ್ಯಾರಂಟಿಡ್ ನಿಮ್ಮ ಸೆಲೆಕ್ಷನ್ ಆಗಲೇಬೇಕು, ರೈಟ್. ನಾಟ್ ಜಸ್ಟ್ ಸೆಲೆಕ್ಷನ್, ಟಾಪರ್ ಲಿಸ್ಟ್ ಅಲ್ಲಿ ಬರಲೇಬೇಕು. ನೆಕ್ಸ್ಟ್ ಈ ಪ್ರಶ್ನೆ ನೋಡಿ, ಈ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಏನಿದೆಯಲ್ಲ, ಈ PSI ಅಲ್ಲಿ ಬಂದಿರತಕ್ಕಂತಹ ಎಲ್ಲಾ ಪ್ರಶ್ನೆಗಳು RRB ಅಲ್ಲಿ ಬಂದಿದ್ದಾವೆ. ವಿತ್ ಪ್ರೂಫ್ ವಿ ಕ್ಯಾನ್ ಶೋ ಯು. So given below are the 3 figures which represent graduates, postgraduates and officers. Which part represents all the officers who are graduates and postgraduates? Venn diagram simple, G answer, explanation avashyakatene illa. Next, in the question given below, which one from option should come at the right of illustration to complete series logically? Illi enagutte, ಈ ಪಾಯಿಂಟ್ ಬಂದಾಗ ಇಲ್ಲಿ 1 ಪಾಯಿಂಟ್ ನ ವ್ಯತ್ಯಾಸ ಇದೆ. ನೆಕ್ಸ್ಟ್ ಇಲ್ಲಿ ಬಂದಾಗ 2 ಪಾಯಿಂಟ್ ನ ವ್ಯತ್ಯಾಸ ಇದೆ. ಇಲ್ಲಿಂದ ಇಲ್ಲಿ ಬಂದಾಗ 3 ಪಾಯಿಂಟ್ ನ ವ್ಯತ್ಯಾಸ ಇದೆ. ಇಲ್ಲಿಂದ ಇಲ್ಲಿ ಬರಬೇಕಾದ್ರೆ 4 ಪಾಯಿಂಟ್ ನ ವ್ಯತ್ಯಾಸ ಇರಬೇಕು. ಅಂದ್ರೆ ಅದು 1 2 3 4 ಇಲ್ಲಿ ಬರಬೇಕು. ಸೊ ರೈಟ್ ಆನ್ಸರ್ ಇಸ್ ಸಿ. ಅರ್ಥ ಆಗ್ತದೆಯಾ? ನೆಕ್ಸ್ಟ್ ಕ್ವಶನ್ ನಂಬರ್ ಸಿ. ಒನ್ಸ್ ಅಗೇನ್ ನೀವು ಈಸಿಲಿ ಸಾಲ್ವ್ ಮಾಡ್ಬೋದು. ಇದನ್ನ ಮತ್ತೆ ಎಳ್ದು ಹೇಳುವಂತ ಅವಶ್ಯಕತೆ ಇಲ್ಲ. ಪ್ಯಾರೆಟ್ ಟು ಪಿಕಾಕ್ ಆದ್ರೆ ಪಿಕಾಕ್, ಸ್ಪ್ಯಾರೋ ಆದ್ರೆ ಸ್ಪ್ಯಾರೋ, ಪಿಜನ್ ಆದ್ರೆ ಪಿಜನ್, ಸ್ಪ್ಯಾರೋ ಆದ್ರೆ ಭಾರತದ ರಾಷ್ಟ್ರೀಯ ಪಕ್ಷಿನ ಏನಂತ ಕರಿಬಹುದು ಅಂತ ಕೇಳ್ತಾ ಇದ್ರೆ, ಭಾರತದ ರಾಷ್ಟ್ರೀಯ ಪಕ್ಷಿ ನವಿಲು ಅಂದ್ರೆ ಪಿಕಾಕು. ಇಲ್ಲಿ ಪಿಕಾಕ್ ಏನಂತ ಕರಿತಾ ಇದೀವಿ, ಸ್ಪ್ಯಾರೋ ಅಂತ ಕರಿತಾ ಇದೀವಿ. ಹಾಗಾಗಿ ರೈಟ್ ಆನ್ಸರ್ ಇಸ್ ಬಿ. ನೆಕ್ಸ್ಟ್ ಕ್ವಶನ್, ಸೆಲೆಕ್ಟ್ ದಿ ಕಾಂಬಿನೇಷನ್ ಆಫ್ ನಂಬರ್ಸ್ ದಟ್ ಫಾರ್ಮ್ಸ್ ಅ ಮೀನಿಂಗ್ಫುಲ್ ವರ್ಡ್. ಒಂದು ಮೀನಿಂಗ್ಫುಲ್ ವರ್ಡ್ ಅನ್ನ ಫಾರ್ಮ್ ಮಾಡ್ಲಿಕ್ಕೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಲೆಟರ್ಸ್ ಅನ್ನ ನಾವು ಬಳಸಿದಾಗ ಆಪ್ಷನ್ ಡಿ ಬರುತ್ತೆ. 53716482 ವಿಚ್ ಸ್ಟ್ಯಾಂಡ್ಸ್ ಫಾರ್ ಕಂಪ್ಲೇನ್, ಅಂದ್ರೆ ಆರೋಪ ಮಾಡು ಅಥವಾ ಆರೋಪ ಅಂತ ಕರಿಬಹುದು, ರೈಟ್. ಅರ್ಥ ಆಗ್ತದಲ್ಲ? ನೆಕ್ಸ್ಟ್, ಅರೇಂಜ್ ದಿ ಫಾಲೋವಿಂಗ್ ವರ್ಡ್ಸ್ ಲಾಜಿಕಲಿ. ಸೊ ಅರೇಂಜ್ ದಿ ಫಾಲೋವಿಂಗ್ ವರ್ಡ್ಸ್ ಲಾಜಿಕಲಿ. ಇದನ್ನ ಯಾವ ರೀತಿ ನೀವು ಮಾಡಬಹುದು ಅಂತ ಹೇಳಿದ್ರೆ, ಇದರಲ್ಲಿ ಏನ್ ಗೊತ್ತಿಲ್ಲ ಅಂದ್ರೂ ಕೂಡ 2 ಅಂಶ ನಿಮ್ಗೆ ಗೊತ್ತಿದ್ರೆ ಸಾಕು. ಮೊದಲನೇದು, ಇಲ್ಲಿ ಎಗ್ಗಿಂದ ಇದು ಒಂಥರ ಏನು, ಇಟ್ಸ್ ಲೈಕ್ ಒಂಥರ ಪರ್ಟಿಕ್ಯುಲರ್ ವರ್ಡ್ ಬರ್ತಾರಲ್ಲ, ಅದರ ಒಂದು ಜೀವನ ಯಾವ ರೀತಿ ಆಧಾರವಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಎಗ್ಗಿಂದ ಆರಂಭ ಆದಂತಹ ಒಂದು ಅದರ ಜೀವನ ಮುಂದೆ ಮೌತ್ ಆಗೋರು ಕೂಡ ಅಥವಾ ಮೌತ್ ಆಗೋರು ಕೂಡ ಕಂಟಿನ್ಯೂ ಆಗುತ್ತೆ. ಸೊ ಹಾಗಾಗಿ 4 ಫಸ್ಟ್ ಅಲ್ಲಿ ಬರಬೇಕು, 3 ಲಾಸ್ಟ್ ಅಲ್ಲಿ ಬರಬೇಕು. ಇರೋಂತಹ ಒಂದೇ ಒಂದು ಆಪ್ಷನ್ ಬಿ. ಫಸ್ಟ್ ಎಗ್ ಆಗುತ್ತೆ, ಆಮೇಲೆ ಪ್ಯೂಪಾ ಆಗುತ್ತೆ, ಆಮೇಲೆ ಲಾರ್ವಾ ಆಗುತ್ತೆ, ಕೊನೆಗೆ ಮೌತ್ ಆಗುತ್ತೆ, ರೈಟ್. ಸೊ ಹೌ ಮೆನಿ ಟೈಮ್ಸ್ ಇನ್ ಅ ಡೇ ಆರ್ ದಿ ಹ್ಯಾಂಡ್ಸ್ ಆಫ್ ಅ ಕ್ಲಾಕ್ ಪಾಯಿಂಟಿಂಗ್ ಆಪೋಸಿಟ್ ಟು ಈಚ್ ಅದರ್? ಬೇಸಿಕ್ ಕ್ವಶನ್. 12 ಗಂಟೆಗಳಲ್ಲಿ 11 ಬಾರಿ ಬರುತ್ತೆ ಪಾಯಿಂಟಿಂಗ್ ಆಪೋಸಿಟ್ ಟು ಈಚ್ ಅದರ್ ಅಂತ ಹೇಳಿದ್ರೆ 180 ಡಿಗ್ರೀಸ್. ಗಡಿಯಾರದ 2 ಮುಳ್ಳುಗಳು ತಮ್ಮ ವಿರುದ್ಧ ದಿಕ್ಕಿನಲ್ಲಿ ಇರಬೇಕು, ಅಂದ್ರೆ 180 ಡಿಗ್ರೀಸ್ ಒಂದು ಆಂಗಲ್ ಡಿಫರೆನ್ಸ್ ಇರಬೇಕು. ಆ ರೀತಿ ನೋಡಿದಾಗ 12 ಗಂಟೆಗಳಲ್ಲಿ 11 ಬಾರಿ ಬರುತ್ತೆ. ಸೊ 24 ಗಂಟೆಗಳಲ್ಲಿ ಅಂತ ಕೇಳ್ತಾ ಇದ್ದಾರೆ, ಯಾಕಂದ್ರೆ ಒಂದು ದಿನದಲ್ಲಿ ಅಂತ ಕೇಳ್ತಾ ಇದಾರಲ್ಲ. ಸೊ 24 ಅಂದ್ರೆ ಇಂಟು 2 ಮಾಡಿದ್ರೆ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ? 22 ಬರುತ್ತೆ. ಫೈನ್. ನೆಕ್ಸ್ಟ್ ಕ್ವಶನ್ ನಂಬರ್ 41. ಸಿಂಪಲ್ ಕ್ವಶನ್. ಒನ್ಸ್ ಅಗೇನ್ ಏನ್ ಕೇಳ್ತಾ ಇದ್ದಾರೆ ಅಲ್ಲಿ, ಉಮಾ ತನ್ನ ಒಂದು ಮೀಟಿಂಗ್ಗೆ ಆಫೀಸ್ಗೆ 30 ನಿಮಿಷ ಬೇಗ ಹೋಗ್ತಾಳಂತೆ. ಅರವಿಂದ್ ಏನ್ ಮಾಡ್ತಾನಂತೆ, 45 ನಿಮಿಷ ಲೇಟ್ ಆಗಿ ಹೋಗ್ತಾನಂತೆ. ಅರವಿಂದ್ 45 ನಿಮಿಷ ಲೇಟ್ ಆಗಿ ಹೋದ್ರೂ ಕೂಡ ಏನು 30 ನಿಮಿಷ ಅರವಿಂದ್ ಲೇಟ್ ಆಗಿ ಹೋದ್ರೂ ಕೂಡ ಅವನು ರೀಚ್ ಆದ್ಮೇಲೆ 30 ನಿಮಿಷಕ್ಕೆ ಆ ಮೀಟಿಂಗ್ ಮುಗೀತಂತೆ. ಸೊ ಈ ಉಮಾ ಹೋದಂತಹ ಸಮಯ ಯಾವುದು ಅಂತ ಕೇಳ್ತಾ ಇದ್ದಾರೆ. ನಮ್ಗೇನ್ ಗೊತ್ತು, ರೆಫರೆನ್ಸ್ ಪಾಯಿಂಟ್ ಏನ್ ಗೊತ್ತು, ಮೀಟಿಂಗ್ ಮುಗಿದು 11 ಗಂಟೆ ಅಂತ ಗೊತ್ತು. ಈ 11 ಗಂಟೆ ಮುಂಚೆ ಅಂದ್ರೆ ಅರವಿಂದ್ ರೀಚ್ ಆಗಿ ಅರ್ಧ ಗಂಟೆಗೆ ಮೀಟಿಂಗ್ ಮುಗಿದಿದೆ. ವಿಚ್ ಮೀನ್ಸ್ 10:15 ನಮ್ಮ ಅರವಿಂದ್ ಎಲ್ಲಿ ಆಫೀಸ್ಗೆ ಹೋಗಿದ್ದಾನೆ ಮೀಟಿಂಗ್ಗೆ. ಬಟ್ ಅರವಿಂದ್ ಆಗ್ಲೇ 45 ನಿಮಿಷ ಲೇಟ್ ಆಗಿ ಹೋಗಿದ್ದಾನೆ. ಯಾವ 45 ನಿಮಿಷ? ಮೀಟಿಂಗ್ ಶುರುವಾಗಿ 45 ನಿಮಿಷ ಲೇಟ್ ಆಗಿ ಹೋಗಿದ್ದಾನೆ. ಸೊ 45 ನಿಮಿಷ ಅಂದ್ರೆ 9:45ಗೆ ಮೀಟಿಂಗ್ ಶುರು ಆಗಿದೆ. ಯಾಕಂದ್ರೆ 9:45 ಶುರು ಆಗಿದ್ದು 45 ನಿಮಿಷ ಲೇಟ್ ಅಂದ್ರೆ 10:15 ಹೋಗಿದ್ದಾನೆ. 10:15 ರೀಚ್ ಆದ್ಮೇಲೆ ಅರ್ಧ ಗಂಟೆಗೆ ಮುಗಿದಿದೆ, 11 ಗಂಟೆಗೆ ಮುಗಿದಿದೆ. ಸೊ ಅರವಿಂದ್ ಹೋಗಿದ್ದು 9:45, ಸಾರಿ ಮೀಟಿಂಗ್ ಶುರುವಾಗಿದ್ದು 9:45. ಉಮಾ 30 ನಿಮಿಷ ಮುಂಚೆನೆ ಹೋಗಿದ್ದಾಳೆ.
ಸೊ 9:45ಕ್ಕೆ ಮೀಟಿಂಗ್ ಶುರು, ಇದಕ್ಕಿಂತ 30 ನಿಮಿಷ ಮುಂಚೆ ಉಮಾ ಹೋಗಿದ್ದಾಳೆ ಅಂತ ಹೇಳಿದ್ರೆ 9:45 minus 30 minutes ಅಂದ್ರೆ 9:15 is the answer. 9 hours 15 minutes. ಸೊ 9:15 AM ಇದು ಉಮಾ ರೀಚ್ ಆದಂತಹ ಸಮಯ ಅಂತ ನಾವು ಕರಿಬಹುದು. ಎಸ್, ನೆಕ್ಸ್ಟ್, ದಿ ಆವರೇಜ್ ಆಫ್ 3 sisters is 20 years and their ages are in the ratio of 3:5:7. ದಿ ಏಜ್ ಆಫ್ ದಿ ಯಂಗೆಸ್ಟ್ ಸಿಸ್ಟರ್. ಸೊ ಇಲ್ಲಿ ಆವರೇಜ್ ಏನ್ ಬರುತ್ತೆ? 3:5 ಇದೆಯಲ್ಲ, ಸೊ 3x 5x plus 7x divided by 3 ತಗೊಳ್ಳಿ. ಸೊ ದಿಸ್ ಈಸ್ ದಿ ಆವರೇಜ್ ಆಫ್ 3 sisters. ಕರೆಕ್ಟಾ? ದಿ ಆವರೇಜ್ ಎಷ್ಟು ಅಂತ ಹೇಳಿದರೆ 20 years ಅಂತ ಹೇಳಿದ್ದಾರೆ. ಸೊ ಇಲ್ಲಿ 3x 5x 7x ಎಷ್ಟಾಗುತ್ತೆ? 8 15. 15x divided by 3 into 20. ಸೊ ಇಲ್ಲಿ 3 5 5x is equal to 20 ಅಂದ್ರೆ x ಏನಾಗುತ್ತೆ? x ಬಂದ್ಬಿಟ್ಟು 5 4 5 4 20. ಸೊ x 4 ಆಗುತ್ತೆ. ಸೊ x 4 ಆದ್ರೆ ಅವ್ರು ಏನ್ ಕೇಳ್ತಾ ಇದಾರೆ? ಯಂಗೆಸ್ಟ್ ಸಿಸ್ಟರ್, ಅತಿ ಚಿಕ್ಕವಳ ವಯಸ್ಸನ್ನು ಕೇಳ್ತಾ ಇದಾರೆ. ಅತಿ ಚಿಕ್ಕವಳ ವಯಸ್ಸು 3x. ಸೊ 3x ಏನಿದೆ ಇಲ್ಲಿ? x ವ್ಯಾಲ್ಯೂ 4 ಇದೆ. ಸೊ 3 into 4 is 12. ಸೊ ಹಾಗಾಗಿ ಆನ್ಸರ್ ಬಂದ್ಬಿಟ್ಟು D12, ರೈಟ್? ಸೊ ಇದು ಕೂಡ ನಿಮ್ಗೆ ಎಲ್ಲಿ ಬಂದಿತ್ತು? RRB ಅಲ್ಲಿ ಬಂದಿತ್ತು. ಸೊ ಒನ್ಸ್ ಅಗೇನ್, ಕ್ವಶನ್ ನಂಬರ್ 43. ವಾಟ್ ವಿಲ್ ಬಿ ದಿ ಕಾಸ್ಟ್ ಆಫ್ ಗಾರ್ಡನಿಂಗ್ 1 meter ಬ್ರಾಡ್ ಬೌಂಡ್ರಿ ಅರೌಂಡ್ ಅ ರೆಕ್ಟಾಂಗ್ಯುಲರ್ ಪ್ಲಾಟ್ having perimeter of 340 meters at the rate of 10 rupees 10 per square meter. ಸೊ ಏನ್ ಕೇಳ್ತಾ ಇದ್ದಾರೆ? ಇಲ್ಲಿ ಒಂದು ರೆಕ್ಟಾಂಗ್ಯುಲರ್ ಶೇಪ್ ಅಲ್ಲಿ ಇರ್ತಕ್ಕಂತಹ ಗಾರ್ಡನ್ ಇದೆ ಅಂತೆ. ರೆಕ್ಟಾಂಗಲ್ ಶೇಪ್ ಅಲ್ಲಿ ಇರ್ತಕ್ಕಂಥ ಗಾರ್ಡನ್ ಇದೆ ಅಂತೆ. ಗಾರ್ಡನಿಂಗ್ ಎಲ್ಲಿ ಮಾಡ್ತಾರೆ? ಈ ರೆಕ್ಟಾಂಗಲ್ ಗಾರ್ಡನ್ ಏನಿದೆಯಲ್ಲ ಇದರ 1 meter ಸುತ್ತಲೂ ಇದು ಏನಾಗುತ್ತೆ? ಗಾರ್ಡನಿಂಗ್ ಮಾಡುವಂತಹ ಏರಿಯಾ. ಇದು ಗಾರ್ಡನಿಂಗ್ ಮಾಡ್ತಕ್ಕಂತಹ ಏರಿಯಾ. ಫೈನ್. ಸೊ ಇಷ್ಟು ಗಾರ್ಡನಿಂಗ್ ಮಾಡ್ಲಿಕ್ಕೆ ಇಲ್ಲಿ ಪ್ರತಿ ಸ್ಕ್ವೇರ್ ಮೀಟರ್ಗೆ 10 ರೂಪಾಯಿ ಇದೆ. ಸೊ ಈ ಏರಿಯಾವನ್ನ, ಈ ಕಂಪ್ಲೀಟ್ ನಾನು ಮಾರ್ಕ್ ಮಾಡಿರ್ತಕ್ಕಂಥ ಏರಿಯಾವನ್ನ ಗಾರ್ಡನ್ ಮಾಡ್ಲಿಕ್ಕೆ ಒಟ್ಟು ಎಷ್ಟು ವೆಚ್ಚ ತಗಲುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಟ್ಸ್ ಅ ವೆರಿ ಸಿಂಪಲ್ ಕ್ವಶನ್. ಇಲ್ಲಿ ಫಾರ್ಮುಲಾ ಕೊಟ್ಟಿದ್ದೀನಿ ನಿಮಗೆ. ಪೆರಿಮೀಟರ್ ಒಂದು ಫಾರ್ಮುಲಾ ಗೊತ್ತಿದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಸಾಲ್ವ್ ದಿಸ್ ಕ್ವಶನ್. ಸೊ ಹಾಗಾಗಿ ಈ ಪ್ರಶ್ನೆನ ನೀವು ಸಾಲ್ವ್ ಮಾಡಿ ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾರು ಸಾಲ್ವ್ ಮಾಡ್ತಾರೆ ನೋಡೋಣ ಅಂತೆ. ಮುಂದಿನ ಕ್ಲಾಸ್ನಲ್ಲಿ ಇನ್ನುಳಿದಂತಹ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ. ಒಟ್ಟಿನಲ್ಲಿ ಈ ಡಿಕೋಡಿಂಗ್ ಯಾಕೆ ಮಾಡ್ತಾ ಇದೀನಿ, ಅದನ್ನು ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಯಾಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ನಿಮಗೆ ನೀವು ಓದುವಂತಹ ಒಂದು ಅಪ್ರೋಚ್ ಸರಿಯಾಗಿದೆಯೋ ಇಲ್ವೋ. ಸರಿ ಅಂದ್ರೆ ಯಾವುದು ಸರಿ ಯಾವುದು ತಪ್ಪಲ್ಲ, ಬಟ್ ಆ ಪರೀಕ್ಷೆ ದೃಷ್ಟಿಯಿಂದ ಅಥವಾ ಪರೀಕ್ಷಾ ದೃಷ್ಟಿಯಿಂದ ಸರಿಯಾಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಕೆ ಅನುಕೂಲಕಾರಿ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಅಪ್ರೋಚ್ ನ ಇಟ್ಕೊತಾ ಇದೀವಿ. ಅಂಡ್ ಒನ್ಸ್ ಅಗೇನ್ RRB 2019 ಒಂದು ಕ್ವಶನ್ ಪೇಪರ್ ಅಲ್ಲಿ ಅಥವಾ ಎಕ್ಸಾಮ್ ಅಲ್ಲಿ ಸೇಮ್ ಕ್ವಶನ್ ಕೇಳಿದ್ದಾರೆ. ವಾಟ್ ವಿಲ್ ಬಿ ದಿ ಕಾಸ್ಟ್ ಆಫ್ ಗಾರ್ಡನಿಂಗ್ 1 meter ಬ್ರಾಡ್ ಬೌಂಡ್ರಿ ಅರೌಂಡ್ ಅ ರೆಕ್ಟಾಂಗ್ಯುಲರ್ ಪ್ಲಾಟ್ ಹ್ಯಾವಿಂಗ್ ಅ ಪೆರಿಮೀಟರ್ ಆಫ್ 340 meter at the rate of rupees 10 per square meter. ಒಂದು ಸಣ್ಣ ಲೆಟರ್ ಅನ್ನು ಅಥವಾ ನಂಬರ್ ಅನ್ನು ಚೇಂಜ್ ಮಾಡಿಲ್ಲ, ಆಸ್ ಇಟ್ ಈಸ್ ಕೇಳಿದ್ದಾರೆ. ಅರ್ಥ ಆಗ್ತದೆಯಾ? ಸೊ ಹಾಗಾಗಿ ಸುಮಾರು 5 ವರ್ಷಗಳ ಕ್ವಶನ್ ಪೇಪರ್ನ ಕಡ್ಡಾಯವಾಗಿ ನಾವು ಓದಲೇಬೇಕು. ಸರ್ ಇದು ಡೆಫಿನೆಟ್ಲಿ ವರ್ಕ್ ಆಗುತ್ತಾ? 101% ವರ್ಕ್ ಆಗುತ್ತೆ. ಜೊತೆಗೆ ನೀವು ಸಬ್ಜೆಕ್ಟ್ಸ್ ಅನ್ನು ಓದಿರಬೇಕು, ರಿವಿಷನ್ ಮಾಡ್ತಾ ಇರಬೇಕು. ಅದ್ರ ಜೊತೆಗೆ ಇದು ಮಾಡಿದಾಗ ವರ್ಕ್ ಆಗುತ್ತೆ. ಎಲ್ಲ ಬಿಟ್ಟು ಬರೀ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀನಿ ಅಂದ್ರೆ ಒಂಥರ ಲಕ್ ನೋಡ್ದಂಗೆ. ಅದು ಅಂದ್ರೆ ಲಕ್ ಮೇಲೆ ಭರವಸೆ ಇಟ್ಟು ಕುತ್ಕೊಂಡಂಗೆ. ಲಕ್ 100% ಯಾವಾಗ್ಲೂ ವರ್ಕ್ ಆಗಲ್ಲ. ನಿಮ್ಮ ಹಾರ್ಡ್ ವರ್ಕ್ ಇದ್ದಾಗ ಮಾತ್ರ ಲಕ್ ಅದರ ಕೈ ಹಿಡಿಯುತ್ತೆ. ರೈಟ್? ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ಯಾರು ಕಮೆಂಟ್ ಮಾಡ್ತಾರೆ ಅವರನ್ನ ನಾನಿಲ್ಲಿ ಅವ್ರ ಹೆಸರನ್ನ ತಗೊಳ್ತೀನಿ. ಸಿ ಇನ್ ದಿ ನೆಕ್ಸ್ಟ್ ವಿಡಿಯೋ. ಏನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್. ಆಲ್ ದಿ ವೆರಿ ಬೆಸ್ಟ್.